ಧಾರಾವಿ. ಈ ಒಂದು ಸ್ಲಮ್ನ ನಮ್ಮ ವಿಶ್ವದಲ್ಲೇ ಅತಿ ದೊಡ್ಡ ಸ್ಲಮ್ ಅಂತ ಕರೀತಾರೆ. ಅಂಡ್ ಈ ಒಂದು ಸ್ಲಮ್ ನಮ್ಮ ಇಂಡಿಯಾದಲ್ಲಿ ಮುಂಬೈಯಲ್ಲಿ ಇದೆ ಈ ಒಂದು ಸ್ಲಮ್. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಇದು ಎಲ್ಲ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಬಿಟ್ಟು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬಿಟ್ಟು ಇವಾಗ ಏನಕ್ಕೆ ಧಾರಾವಿ ಸ್ಲಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೊಂತಿದ್ದೀರಾ ನೀವು? ಆ ಥರ ಎಲ್ಲ ಏನಿಲ್ಲ. ಸೊ ಇವತ್ತಿನ ವಿಡಿಯೋ ನಾಲೆಡ್ಜ್ಗಿಂತ ಇನ್ಫಾರ್ಮೇಶನ್ ಜಾಸ್ತಿ ಇರುತ್ತೆ. ನಾಲೆಡ್ಜು ಗೇನ್ ಮಾಡಬೇಕಾದಾಗ ನಾಲೆಡ್ಜ್ನ ಗೇನ್ ಮಾಡೋಣ. ಬಟ್ ಒಂದು ಸ್ಲಮ್ ಬಗ್ಗೆ ನಾನು ಹೇಳ್ತಾ ಇರುವಾಗ ಆ ಸ್ಲಮ್ ವಿಷಯ ನಾನು ಯಾಕೆ ತಗೊಂಡೆ, ಧಾರಾವಿ ಸ್ಲಮ್ ಬಗ್ಗೆ ನಾನು ಯಾಕೆ ಮಾತಾಡ್ತಿದ್ದೀನಿ, ಆ ಒಂದು ಸ್ಲಮ್ ಅಲ್ಲಿ ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಅಲ್ಲಿನ ಸಮಸ್ಯೆಗಳೇನು ಜನರದು. ಪಾಯಿಂಟ್ ನಂಬರ್ 3, ಅಷ್ಟು ಸಮಸ್ಯೆಗಳು ಇಟ್ಕೊಂಡು ಆ ಒಂದು ಸ್ಲಮ್, ಇಡೀ ಸ್ಲಮ್ ಏರಿಯಾ ವರ್ಷಕ್ಕೆ 50ರಿಂದ 100 ಕೋಟಿ ರೆವೆನ್ಯೂನ ಜನರೇಟ್ ಮಾಡ್ತಿದ್ದಾರೆ. ಯಾವ ರೀತಿ ಸಾಧ್ಯ ಇದು? ಕ್ವಶನ್ ಮಾರ್ಕ್. ಅಂಡ್ ಪಾಯಿಂಟ್ ನಂಬರ್ 4, ಅದಾನಿ ಅವರು ಮುಂದೆ ಬಂದು ನಾನು ಈ ಒಂದು ಸ್ಲಮ್ನ ಡೆವಲಪ್ಮೆಂಟ್ ಮಾಡ್ತೀನಿ ನೀಟಾಗಿ ಅಂತ ಮುಂದೆ ಬಂದಿದ್ದಾರೆ. ಆ ಒಂದು ಸ್ಲಮ್ನ ಅರ್ಬನ್ ಏರಿಯಾ ತರ ಮಾಡ್ತೀನಿ ಅಂತ ಅದಾನಿ ಗ್ರೂಪ್ ಅವರು ಮುಂದೆ ಬಂದಿದ್ದಾರೆ. ಅಂಡ್ ಇಲ್ಲಿ ಅದಾನಿ ಅವರಿಗೆ 80% ಸ್ಟೇಕ್ ಇದೆ, ರೈಟ್ಸ್ ಇದೆ ಧಾರಾವಿ ಸ್ಲಮ್ ಮೇಲೆ. ಅಂಡ್ ಮಹಾರಾಷ್ಟ್ರ ಗೌರ್ಮೆಂಟ್ಗೆ 20% ರೇಟ್ ಇದೆ ಧಾರಾವಿ ಸ್ಲಮ್ ಮೇಲೆ. ಅಂಡ್ ಈ ಎಲ್ಲಾ ವಿಷಯಗಳು ತುಂಬಾ ಇಂಟ್ರೆಸ್ಟಿಂಗ್ ವಿಷಯಗಳು. ಅಂಡ್ ಈ ವಿಡಿಯೋನು ಇಂಟ್ರೆಸ್ಟಿಂಗ್ ಇರುತ್ತೆ, ಯಾಕಂದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನಾನು ಧಾರಾವಿ ಸ್ಲಮ್ ಹೇಗೆ ಉಟ್ಕೊಂತು, ಹಿಸ್ಟ್ರಿ ಏನು, ಕರೆಂಟ್ ಸಿಚುವೇಶನ್ಸ್ ಏನು, ಪ್ರಾಬ್ಲಮ್ಸ್ ಏನು ಜನರದು, ಯಾವ್ಯಾವ ರೀತಿ ಇಂಡಸ್ಟ್ರಿಗಳ ಮೇಲೆ ಜನ ವರ್ಕ್ ಮಾಡ್ತಿದ್ದಾರೆ, ಯಾವ್ಯಾವ ರೀತಿ ಕೆಲಸಗಳು ಅವ್ರು ಮಾಡ್ತಾರೆ ಅವರ ದಿನಚರಿಯಲ್ಲಿ. ಅಂಡ್ ಅದಾನಿ ಅವ್ರ ಬಗ್ಗೆ ಮಾತಾಡೋಣ, ಹೇಗೆ ಅವರು ಮುಂದೆ ಬಂದರು, ಅವರಿಗೆ ಟೆಂಡರ್ ಹೇಗೆ ಸಿಕ್ತು, ಇದ್ರ ಬಗ್ಗೆ ನಾವು ಮಾತಾಡೋಣ. ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡಿ ಒಂದು ಸ್ಮಾಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟು ವಿಡಿಯೋನ ಎಂಡ್ ಮಾಡೋಣ. ಸೊ ವಿಡಿಯೋ ಇಂಟ್ರೆಸ್ಟಿಂಗ್ ಇರುತ್ತೆ, ನೋಡಿ ಕಂಪ್ಲೀಟ್ ಆಗಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಧಾರಾವಿ ಸ್ಲಮ್ನ ಯಾಕೆ ಜಗತ್ ಪ್ರಸಿದ್ಧಿಯಾದ ಒಂದು ಸ್ಲಮ್ ಅಂತ ಕರೀತಾರೆ? ಆ ಸ್ಲಮ್ ಮೇಲೆ ಆಲ್ರೆಡಿ 2 ಮೂವಿ ಬಂದಿದೆ, ಸ್ಲಮ್ ಡಾಗ್ ಮಿಲಿಯನೇರ್ ಅಂಡ್ ಗಲ್ಲಿ ಬಾಯ್ ಅಂತ. ಈ 2 ಮೂವಿನೂ ಆ ಒಂದು ಸಿನಿಮಾ, ಆ ಒಂದು ಪ್ಲೇಸ್ ಆಧಾರಿತವಾಗಿರೋ ಸಿನಿಮಾ. ಅಂಡ್ ಇಲ್ಲಿ ಧಾರಾವಿಯಲ್ಲಿ ಅದಾನಿ 80% ಸ್ಟೇಕ್ ಹೋಲ್ಡ್ ಮಾಡ್ತಾನೆ. ಅದಾನಿ, ಗೌತಮ್ ಅದಾನಿ 80% ಸ್ಟೇಕ್ ಹೋಲ್ಡ್ ಮಾಡ್ತಾನೆ. ಅಂಡ್ ಮಹಾರಾಷ್ಟ್ರ ಗೌರ್ಮೆಂಟ್ 20% ಸ್ಟೇಕ್ ಹೋಲ್ಡ್ ಮಾಡ್ತಾರೆ. ಅಂಡ್ ಇಲ್ಲಿ ಇನ್ನೊಂದು ಆಶ್ಚರ್ಯ ಪಡುವಂತ ವಿಷಯ ಏನ್ ಗೊತ್ತಾ, ಧಾರಾವಿ ವರ್ಷಕ್ಕೆ 60ರಿಂದ 100 ಕೋಟಿ ರೆವೆನ್ಯೂನ ತಂದು ಕೊಡುತ್ತೆ ಮಹಾರಾಷ್ಟ್ರ ಗೌರ್ಮೆಂಟ್ಗೆ. ನೋಡಿ, ಒಂದು ಸ್ಲಮ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ, ಆ ಸ್ಲಮ್ ಬಗ್ಗೆ ಇಷ್ಟೊಂದು ವಿಷಯಗಳು ಅಡಗಿದಾವೆ. ಆ ಸ್ಲಮ್ಮು ಯಾಕೆ ಇಷ್ಟು ಪಾಪ್ಯುಲರ್, ಯಾವಾಗ ಹುಟ್ಕೋತಾ ಸ್ಲಮ್, ಇಷ್ಟು ರೆವೆನ್ಯೂ ಏನಕ್ಕೆ ಅರ್ನ್ ಮಾಡ್ತಾ ಇದೆ, ಇಷ್ಟು ರೆವೆನ್ಯೂನ ಹೇಗೆ ಅರ್ನ್ ಮಾಡುತ್ತೆ, ಹೆಂಗೆ ಪಾಸಿಬಲ್ ಅದು? ಒಂದು ಸ್ಲಮ್ ಅಲ್ಲಿ ನಾವು ನಾರ್ಮಲ್ ಆಗಿ ಸ್ಲಮ್ ಅಂದ ತಕ್ಷಣ ನಮ್ಮ ತಲೆಗೆ ಬರೋದೇನು, ಜನ ಬಡವರಾಗಿರ್ತಾರೆ, ಕೆಲಸ ಕಾರ್ಯ ಇರಲ್ಲ ಅವ್ರಿಗೆ ಜಾಸ್ತಿ, ಅಲ್ಲೇ ಎಲ್ಲ ನಡೆಯುತ್ತೆ ಅವ್ರದ್ದು. 19ನೇ ಶತಮಾನದಲ್ಲಿ 19th ಸೆಂಚುರಿಯಲ್ಲಿ ಬ್ರಿಟಿಷ್ ಅವರ ಆಳ್ವಿಕೆಯಲ್ಲಿ ಧಾರಾವಿ ಸ್ಲಮ್ ಹುಟ್ಕೊಂತು. ಅಲ್ಲಿಂದ ಹುಟ್ಕೊಂಡಿರೋ ಸ್ಲಮ್ಮು ಇಲ್ಲಿರುವ ಹಾಗೆ ಬಂದಿದೆ. ಅಂಡ್ ಸ್ಲಮ್ಮು ಒಂದು ಸ್ಲಮ್ ಆಗಕ್ಕೆ ಮೇನ್ ಕಾರಣ ಏನು? ಅಲ್ಲಿ ಡೆವಲಪ್ಮೆಂಟ್ ಆಗಲ್ಲ, ಯಾರು ಡೆವಲಪ್ಮೆಂಟ್ ಮಾಡಲ್ಲ, ಅದು ಹಾಗೆ ಉಳ್ಕೊಂಡಿರುತ್ತೆ, ಹಾಗೆ ಕಂಟಿನ್ಯೂ ಆಗುತ್ತೆ. ಅದೇ ಇಲ್ಲೂ ಆಗಿರೋದು. 19th ಸೆಂಚುರಿಯಲ್ಲಿ ಯಾವಾಗ ಅದು ಸ್ಲಮ್ ಸ್ಟಾರ್ಟ್ ಆಯಿತು, ಅಲ್ಲಿ ಮೀನ್ ಹಿಡಿಯೋರು ಇದ್ರು. ಆ ಒಂದು ಜಾಗ ಅಲ್ಲಿಗೆ ಸ್ಟಾರ್ಟ್ ಆಗಿ ಆ ಒಂದು ಜಾಗಕ್ಕೆ ಯಾರು ಡೆವಲಪ್ಮೆಂಟ್ ಮಾಡೇ ಇಲ್ಲ ಅವಾಗ್ಲಿಂದ. ಆ ಒಂದು ಜಾಗ ಹಾಗೆ ಉಳ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿಗೆ ತುಂಬಾ ಜನ ವಲಸೆ ಬಂದ್ರು, ಅಲ್ಲಿ ಉಳ್ಕೊಂಡ್ರು. ಅದು ಹಾಗೆ ಸ್ಟಾರ್ಟ್ ಆಗ್ತಾ ಅಲ್ಲಿ ಡೆವಲಪ್ಮೆಂಟೇ ಆಗಿಲ್ಲ, ಅದು ಹಾಗೆ ಸ್ಲಮ್ ಆಗಿ ಮುಂದೆ ಹೊರಿತಾ ಬಂತು. ಈಗಲೂ ಸ್ಲಮ್ ಆಗಿ ಬಂದಿದೆ. 19th ಸೆಂಚುರಿಯಲ್ಲಿ ಸ್ಟಾರ್ಟ್ ಆಯಿತು ಧಾರಾವಿ ಸ್ಲಮ್. ಈಗ ನೀವು ಅದರದ್ದು ಹಿಸ್ಟ್ರಿ ನೋಡಿದ್ರಿ. ಧಾರಾವಿ ಸ್ಲಮ್ ಬಗ್ಗೆ ಇನ್ನಷ್ಟು ಆಶ್ಚರ್ಯಕರ ವಿಷಯಗಳಿದ್ದಾವೆ. ಅಲ್ಲಿ ಧಾರಾವಿ ಸ್ಲಮ್ ಅಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನರು, ಬೌದ್ಧರು, ಪ್ರತಿಯೊಂದು ಜನಾಂಗದವರು ಅಲ್ಲಿ ವಾಸಿಸ್ತಾ ಇದ್ದಾರೆ ಧಾರಾವಿ ಸ್ಲಮ್ ಅಲ್ಲಿ. ಅಂಡ್ ಅಲ್ಲಿ ಸುಮಾರು 10 ಲಕ್ಷ ಜನ ವಾಸಿಸ್ತಾ ಇದ್ದಾರೆ ಅಲ್ಲಿ ಧಾರಾವಿ ಸ್ಲಮ್ ಅಲ್ಲಿ. ಅದು ಇರೋ ಜಾಗನೇ ತುಂಬಾ ಕಮ್ಮಿ ಆಕ್ಚುಲಿ, ಬಟ್ ಅಲ್ಲಿ 10 ಲಕ್ಷ ಜನ ವಾಸಿಸ್ತಾ ಇದ್ದಾರೆ. ಅಂಡ್ ಇಲ್ಲಿ 10 ಲಕ್ಷ ಜನ ವಾಸಿಸ್ತಾ ಇದ್ದಾರೆ, ಜೊತೆಗೆ ವರ್ಷಕ್ಕೆ 60ರಿಂದ 100 ಕೋಟಿ ರೆವೆನ್ಯೂ ಜನರೇಟ್ ಮಾಡ್ತಾ ಇದೆ ಆ ಸ್ಲಮ್. ಹೇಗೆ? ಆ ಒಂದು ಸ್ಲಮ್ ಅವ್ರದ್ದು ಕುಲಕಸುಬು ಏನು, ಏನೇನು ವರ್ಕ್ ಮಾಡ್ತಾರೆ, ಅದನ್ನ ಬಗ್ಗೆ ನಾವು ನೋಡ್ಕೊಳ್ಳೋಣ ಬನ್ನಿ. ಧಾರಾವಿ ಸ್ಲಮ್ ಅಲ್ಲಿ ಪ್ರತಿಯೊಂದು ಮನೆಯಲ್ಲೂ 4ರಿಂದ 6 ಜನ ವಾಸ ಮಾಡ್ತಾರೆ. ಅಂಡ್ ಇಲ್ಲಿ ಒಂದು ವಿಧಿ ಏನಂದ್ರೆ, ಧಾರಾವಿ ಸ್ಲಮ್ ಅಲ್ಲಿ ಒಂದು ಜಾಗ ಇದೆ, ಒಂದು ಮಾರ್ಕ್ ಇದೆ, ರೇಖೆ ಅಂತಾರಲ್ಲ ಹಾಗೆ. ಈ ಕಡೆ ಬಂದ್ರೆ ನಿಮ್ಗೆ ಕಂಪ್ಲೀಟ್ ಸಿಟಿ, ಕಂಪ್ಲೀಟ್ ಹೈಫೈ ಸಿಟಿ. ಆ ರೇಖೆಯಿಂದ ಈ ಕಡೆ ಬಂದ್ರೆ ಕಂಪ್ಲೀಟ್ ಸ್ಲಮ್. ಸೊ ಒಬ್ಬ ಮನುಷ್ಯ ಹುಟ್ಟುವಾಗ ಈ ಕಡೆ ಹುಟ್ಟೋ ಬದಲು ಈ ಕಡೆ ಹುಟ್ಟಿದ್ರೆ ಅವನು ದುರದೃಷ್ಟವಶ. ಸೊ ಧಾರಾವಿ ಸ್ಲಮ್ ಅಲ್ಲಿ ಹುಟ್ಟಿ ಅಲ್ಲಿನ ಜನ ವಾಸ ಮಾಡೋದು ಹೇಗೆ, ಅಲ್ಲಿನ ಪೈಪ್ಗಳು, ಅಲ್ಲಿನ ನೀರು, ಅಲ್ಲಿನ ವಾಸನೆ, ಅಲ್ಲಿನ ನಿಮ್ಮ ಒಂದು ಅಲ್ಲಿ ಹೋಗಿ ಬಂದವರಿಗೆ ಗೊತ್ತದು ಹೇಗಿರುತ್ತೆ ಅನ್ನೋದು. ಅಂಡ್ ಇಲ್ಲಿ ನಾವು ಗಮನಿಸಬೇಕಾಗಿರೋ ವಿಷಯ ಏನಂದ್ರೆ, ಅಲ್ಲಿನ ಜನ ಅದನ್ನ ಹೇಗೆ ರೂಢಿ ಮಾಡಿಕೊಂಡು ಅವರೇ ಒಂದು
ಕುಲಕಸುಬನ್ನ ಸ್ಟಾರ್ಟ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡಿ ಮಹಾರಾಷ್ಟ್ರ ಗೌರ್ಮೆಂಟ್ಗೆ 60-100 ಕೋಟಿ ರೆವೆನ್ಯೂ ಹೇಗೆ ಅರ್ನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಲ್ಲಿ ಇನ್ನೊಂದು ನಿಮಗೆ ಒಂದು ವಿಷಯ ತಿಳ್ಕೊಬೇಕಾಗಿದೆ ಏನಂದರೆ, ಅಲ್ಲಿ 1000 ಮನೆಗಳು ಇಲ್ಲ 600-1000 ಮನೆಗಳಿಗೆ 1-2 ವಾಶ್ರೂಮ್ ಅಷ್ಟೇ, 2 ಟಾಯ್ಲೆಟ್ ಅವ್ರು ಅಲ್ಲಿಗೆ ಯೂಸ್ ಮಾಡಬೇಕು. ಬಟ್ ಜನ ಅಲ್ಲಿ ಯೂಸ್ ಮಾಡ್ತಾರೆ, ಆಚೆ ಹೋಗ್ತಾರೆ, ಅದೆಲ್ಲ ಇದ್ದಿದ್ದೆ. ಬಟ್ ನಾನು ನಿಮಗೆ ವಿಷಯಗಳನ್ನ ಏನು ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿನ ಜನ ಪರಿಸ್ಥಿತಿನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಧಾರಾವಿ ಸ್ಲಮ್ಮಿರೋ ಜನರಿಗೆ, ಅಲ್ಲಿ ನಾವು ವಾಸ ಮಾಡ್ತಿರೋ ಜನರಿಗೆ ನೀರಿನ ಕೊರತೆ ತುಂಬ ಇದೆ, ನೀರು ಸಿಗಲ್ಲ. ಈಗ ಹೇಗೆ ಗೌರ್ಮೆಂಟ್ ಕಡೆಯಿಂದ ಪಂಚಾಯತ್ ನೀರಂತ ಬಿಡ್ತಾರೆ, ಧಾರಾವಿ ಸ್ಲಮ್ಮಲ್ಲೂ ಅಷ್ಟೇ ಗೌರ್ಮೆಂಟ್ ಕಡೆಯಿಂದ ಪಂಚಾಯತ್ ನೀರಂತ ಬಿಡ್ತಾರೆ. ಎಷ್ಟೋ ಜನ ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆ ಒಂದು ನೀರನ್ನ ನಂಬ್ಕೊಂಡೇ ಅವರು ಜೀವನ ನಡೆಸ್ತಾ ಇದ್ದಾರೆ. ಆ್ಯಂಡ್ ಅಲ್ಲಿನ ಮನೆಗಳಿಗೆ ವಿಷಯ ಬರೋದಾದರೆ, ಎಷ್ಟೋ ಮನೆಗಳು ಸುಣ್ಣ, ಸಿಮೆಂಟು, ಇಟ್ಟಿಗೆ ಮತ್ತು ಶೀಟ್, ಈ ಒಂದು ಮನೆಗಳನ್ನ ಕಟ್ಟಿ ಅವರು ವಾಸ ಮಾಡ್ತಿದ್ದಾರೆ. ಆ ಮನೆಗಳು ಯಾವಾಗ ಬಿದ್ದೋಗ್ತಾವೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅಂಥ ಒಂದು ಮನೆಗಳನ್ನ ಕಟ್ಕೊಂಡು ಅಲ್ಲೇ ವಾಸ ಮಾಡ್ತಿದ್ದಾರೆ. ಆ್ಯಂಡ್ ಅದು ಕೂಡ ತುಂಬ ಚಿಕ್ಕ ಮನೆ, ತುಂಬ ಚಿಕ್ಕ ರೂಮ್ ಆಗಿರುತ್ತೆ. ಅಲ್ಲೇ 4-6 ಜನ ವಾಸ ಮಾಡ್ತಿರ್ತಾರೆ. ಇದು ಅವರ ಒಂದು ಪರಿಸ್ಥಿತಿ. ಸೊ ಈಗ ನೆಕ್ಸ್ಟು ಸ್ಕೂಲು, ಎಜುಕೇಷನ್ ಅಂತ ಬರೋದಾದರೆ ಮೇನ್ ಇದೆ ಅಲ್ವಾ, ಸ್ಲಮ್ಮಲ್ಲಿ ಮಕ್ಕಳು ಹೇಗೆ ಓದ್ತಾರೆ ಅಂತ ನೋಡೋದಾದರೆ, ಅಲ್ಲಿ ಸ್ವಲ್ಪ NGO ಸ್ಕೂಲ್ಸ್ಗಳು ಇದ್ದಾವೆ, ಅಲ್ಲೂ ಇದ್ದಾವೆ ಸ್ಕೂಲ್ಗಳು. ಜನ ಅಲ್ಲಿ ನಮ್ಮ ಮಕ್ಕಳನ್ನ 4ನೇ ಕ್ಲಾಸಿಲ್ಲ 5ನೇ ಕ್ಲಾಸ್ವರೆಗೂ ಕಳಿಸ್ತಾರೆ. ಅದಾದಮೇಲೆ ಅವ್ರನ್ನೂ ಕಳಿಸ್ತಾರೆ, ಅವರು ಕೆಲ್ಸಕ್ಕೆ ಹೋಗಬೇಕು. ಸೊ ಈ ರೀತಿ ಪರಿಸ್ಥಿತಿ ಬಂದಿದೆ ಅಲ್ಲಿ. ಆ್ಯಂಡ್ ಅಲ್ಲಿ ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡ್ತಾಯಿದ್ರೆ, ಎಷ್ಟೋ ಮನೆಗಳಿಗೆ ಕರೆಂಟ್ ಇಲ್ಲ, ಎಷ್ಟೋ ಮನೆಗಳಿಗೆ ಕರೆಂಟ್ ಬಂದ್ರೂ ಕರೆಕ್ಟಾಗಿ ಬರಲ್ಲ, ಈ ರೀತಿ ವ್ಯವಸ್ಥೆ ಇದೆ. ಆ್ಯಂಡ್ ಅಲ್ಲಿ ಎಷ್ಟೋ ಜನಕ್ಕೆ ನೀರಿನ ಸಮಸ್ಯೆ ಇರೋದ್ರಿಂದ ನೀರಿನ ಕಲುಷಿತ ನೀರು, ಗಲೀಜು ನೀರನ್ನು ಕುಡಿದು ಎಷ್ಟೋ ಜನಕ್ಕೆ ಕ್ಷಯ, ಬೇರೆ ಬೇರೆ ಮುಂತಾದ ರೋಗಗಳು ಬಂದಿದ್ದಾವೆ, ಬೇರೆ ಬೇರೆ ಕಾಯಿಲೆಗಳು ಬಂದಿದ್ದಾವೆ. ಈ ರೀತಿ ನಡೀತಿದೆ ಅವ್ರ ಜನರು ಸಮಸ್ಯೆಗಳು. ನೋಡಿ, ಇಷ್ಟೆಲ್ಲ ಇದೆ, ಅವ್ರಿಗೆ ಕಷ್ಟ ಇದೆ, ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ. ಬಟ್ ಅವರು ಇಷ್ಟೆಲ್ಲ ಎತ್ಕೊಂಡು ಯಾವ್ಯಾವ ರೀತಿ ಕೆಲಸಗಳನ್ನ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಅಂದರೆ, ನೀವೇ ನೋಡಿ. ಚರ್ಮದ ಬ್ಯಾಗ್ ಹೊಲಿತಾರೆ, ಲೆದರ್ ಇಂಡಸ್ಟ್ರಿ ಅಂತ ನಾವೇನು ಕರಿತೀವಿ. ಚರ್ಮದ ಬ್ಯಾಗು, ಬೆಲ್ಟು, ಶೂ, ಪರ್ಸು, ಪಾಟ್ರಿ, ಹ್ಯಾಂಡ್ ಕ್ರಾಫ್ಟ್ಸು, ಈ ಮುಂತಾದ ಕುಲಕಸಬುಗಳನ್ನ ಅವರು ಡಿಪೆಂಡ್ ಆಗಿ ಆ ಒಂದು ಕೆಲಸ ಮೇಲೇ ಡಿಪೆಂಡ್ ಆಗಿದ್ದಾರೆ. ಟೆಕ್ಸ್ಟೈಲ್ ಇಲ್ಲ ಗಾರ್ಮೆಂಟ್ಸ್, ಎಷ್ಟು ಜನಕ್ಕೆ ಅಲ್ಲಿ ಗಾರ್ಮೆಂಟ್ಸ್ಗೆ ಹೋಗ್ತಾರೆ, ಅಲ್ಲೂ ಇದ್ದಾವೆ ಅಂಗಡಿಗಳಿದ್ದಾವೆ, ದುಕಾನ್ಗಳಿದ್ದಾವೆ, ತುಂಬ ಅಂಗಡಿಗಳಿದ್ದಾವೆ, ಕೆಲಸ ಕೊಡೋ ಜನರು ಇದ್ದಾರೆ ಅಲ್ಲಿ. ಆ್ಯಂಡ್ ಅಲ್ಲಿ ಪ್ಲಾಸ್ಟಿಕ್ಕು, ಮೆಟಲ್ಲು, ಅಲ್ಲಿ ರೀಸೈಕ್ಲಿಂಗ್ ಜಾಸ್ತಿ ಆಗುತ್ತೆ, ಪ್ಲಾಸ್ಟಿಕ್ ರೀಸೈಕ್ಲಿಂಗು. ಆಮೇಲೆ ಫುಡ್ ಇಂಡಸ್ಟ್ರಿನೂ ಇದೆ ಅಲ್ಲಿ, ಚಿಕ್ಕ ಚಿಕ್ಕ ಹೋಟೆಲ್ಗಳು, ಬೇಕರಿಗಳಿದ್ದಾವೆ. ಸೊ ಈ ರೀತಿ ಚಿಕ್ಕ ಚಿಕ್ಕ ವ್ಯಾಪಾರನ ಮಾಡ್ತಾ ಅವರ ಒಂದು ದಿನದ ಕೂಲಿಯನ್ನು ಕೆಲಸ ಮಾಡ್ತಾ ಅವರ ಒಂದು ಹೊಟ್ಟೆನ ತುಂಬಿಸ್ಕೊತಾ ಇದ್ದಾರೆ. ಸೊ ಇನ್ನು ಮಿಕ್ಕಿದ್ದು, ಈಗ ನಾನೇನಿದೆ ಲೆದರ್ ಇಂಡಸ್ಟ್ರಿ, ಪಾಟ್ರಿ, ಹ್ಯಾಂಡ್ ಕ್ರಾಫ್ಟ್ಸು, ಲೆದರ್ ಇಂಡಸ್ಟ್ರಿ, ಈ ಥರ ಬೇರೆ ಬೇರೆ ಇಂಡಸ್ಟ್ರಿಗಳು ಅಲ್ಲಿದ್ದಾವೆ. ಅಲ್ಲಿ ಕೆಲಸ ಮಾಡಿ ವರ್ಷ ಪೂರ್ತಿ ದುಡಿದು ಮಹಾರಾಷ್ಟ್ರ ಗೌರ್ಮೆಂಟ್ಗೆ ಅವರು ಮಿನಿಮಮ್ 50-100 crores ರೆವೆನ್ಯೂನ ಜನರೇಟ್ ಮಾಡ್ತಿದ್ದಾರೆ ಅವರು. ಇದು ಈ ಒಂದು ಧಾರಾವಿ ಬಗ್ಗೆ. ಆದರೆ ಇನ್ನು ಅದಾನಿ ಬಗ್ಗೆ ಬರೋಣ. ಅದಾನಿಗೂ ಧಾರಾವಿಗೂ ಏನು ಸಂಬಂಧ ಅಂದರೆ, ಅದಾನಿ ಗ್ರೂಪ್ ಅವರು ಮತ್ತು ಅವ್ರಿಗೆ ಟೆಂಡರ್ ಸಿಕ್ಕಿತ್ತು 2022ರಲ್ಲಿ, ನೀವು ನೋಡ್ತಾ ಇರ್ಬೋದು. ಸೊ ಅವರು ಅವರವರೇ ಮುಂದೆ ಬಂದು, ನಾವು ಧಾರಾವಿ ಸ್ಲಮ್ನ ನಾವು ಡೆವಲಪ್ಮೆಂಟ್ ಮಾಡ್ತೀವಿ, ಡೆವಲಪ್ಮೆಂಟ್ ಕಂಪ್ಲೀಟ್ ನಾವು ಮಾಡ್ತೀವಿ ಅಂತ ಅವರು ಒಪ್ಕೊಂಡ್ರು. ನಾವು ಅದನ್ನು ರೀಡೆವಲಪ್ಮೆಂಟ್ ಮಾಡ್ತೀವಿ, ಕಂಪ್ಲೀಟಾಗಿ ಅದನ್ನು ಅರ್ಬನ್ ಏರಿಯಾ ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ಅದಾನಿ ಅವ್ರಿಗೆ ಸಿಕ್ಕಿರೋ ಟೆಂಡರಲ್ಲಿ, ಅದಾನಿ ಅವ್ರು ಒಪ್ಕೊಂಡಿರೋ ಟೆಂಡರಲ್ಲಿ ವ್ಯಾಲ್ಯೂ ಏನಿತ್ತು ಅಂದರೆ 5,069 ಕೋಟಿ ಅವರ ಒಂದು ವೆಚ್ಚ. ಈಗ ಧಾರಾವಿನ ರಿನ್ಯೂ ಮಾಡಬೇಕು ಅಂದರೆ, ಅರ್ಬನ್ ಏರಿಯಾ ಥರ ಮಾಡಬೇಕು ಅಂದರೆ ಅವರಿಗೆ ವೆಚ್ಚ ಬರೋದು 5,069 ಕೋಟಿ ಆಗುತ್ತೆ. ಬಟ್ ಈಗಲೂ ಧಾರಾವಿ ಸ್ಲಮ್ಮು ಅದೇ ಪರಿಸ್ಥಿತಿಲಿದೆ, ಅದೇ ಹಂತದಲ್ಲೇ ನಡೀತಾ ಇದೆ. ಯಾರು ಮುಂದೆ ಬಂದಿದ್ದಾರೆ, ಬಟ್ ಇನ್ನು ಅದ್ರ ಮೇಲೆ ಕೆಲಸಗಳಾಗಿಲ್ಲ, ಇನ್ನು ಸ್ಟಾರ್ಟ್ ಆಗಿಲ್ಲ ಕೆಲಸಗಳು. ಆ್ಯಂಡ್ ನೀವು ಧಾರಾವಿ ಸ್ಲಮ್ ಹೇಗಿದೆ ಅಂತ ನೀವು ಮುಂಬೈಗೆ ಹೋಗಿ ನೋಡೋ ಅವಶ್ಯಕತೆ ಇಲ್ಲ. ಧಾರಾವಿ ಸ್ಲಮ್ನ ನೋಡೋಕ್ಕೆ ನೀವು 2 ಮೂವಿ ನೋಡಿದ್ರೆ ಸಾಕು. ಅಲ್ಲಿ ಧಾರಾವಿ ಸ್ಲಮ್ನ ಒಂದು ಚಿತ್ರೀಕರಣ ಆಗಿದೆ, ಜೊತೆಗೆ ಆ ಒಂದು ಏರಿಯಾ, ಒಂದು ಸ್ಲಮ್ ಏರಿಯಾ ಹೇಗಿದೆ ಅದನ್ನು ಅವರು ತೋರಿಸಿದ್ದಾರೆ. ಸ್ಲಮ್ ಡಾಗ್ ಮಿಲಿಯನೇರ್ ಅಂತ ಒಂದು ಫಿಲಮ್ ಇದೆ, ಅದನ್ನು ನೋಡಿ. ಆಮೇಲೆ ಗಲ್ಲಿ ಬಾಯ್ ಅಂತ ಒಂದು ಮೂವಿ ಇದೆ. ಈ 2 ಮೂವಿ ಅದ್ರ ಮೇಲೆ ಆಧಾರಿತ ಮೂವಿಗಳು. ಇದನ್ನ ನೋಡಿ ನೀವು ನೋಡಬೇಕು ಅಂದರೆ. ಬಟ್ ರೀಸೆಂಟ್ ಇನ್ಫಾರ್ಮೇಷನ್ ಪ್ರಕಾರ ಧಾರಾವಿಯಲ್ಲಿ ಈಗಲೂ ಡೆವಲಪ್ಮೆಂಟ್ ನಡೀತಾ ಇದೆ. ಅಲ್ಲಿನ ಕೆಳಗಿನ ಕಾಮಗಾರಿಗಳು ಅಂದರೆ ಅಂಡರ್ಗ್ರೌಂಡಲ್ಲಿ ಏನೇನು ಕಾಮಗಾರಿಗಳು ಮಾಡಬೇಕು, ಡ್ರೈನೇಜ್ ಆಗಿರ್ಬೋದು, ಪೈಪ್ ಕನೆಕ್ಷನ್ ಆಗಿರ್ಬೋದು, ಈ ರೀತಿ ಕೆಲಸಗಳು ನಡೀತಾ ಇದ್ದಾವೆ ಈಗಲೂ. ಇದು ರೀಸೆಂಟ್ ಇನ್ಫಾರ್ಮೇಷನ್ ಹೇಳುತ್ತೆ. ಆ್ಯಂಡ್ ಅದಾನಿಯವ್ರಿಗೆ ಸಿಕ್ಕಿರೋದ್ರಿಂದ ಅದಾನಿಯವರು ಕೂಡ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ, ಹೇಗೆ ಆ ಸ್ಲಮ್ನ ಅರ್ಬನ್ ಆಗಿ ಮಾಡಬೇಕು ಅನ್ನೋದನ್ನು. ಸೊ ನೀವು ನೋಡಿದ್ರಲ್ಲ ಧಾರಾವಿ ಬಗ್ಗೆ. ಈ ಒಂದು ಇವತ್ತಿನ ವಿಡಿಯೋ ನಾನು ಯಾಕೆ ಧಾರಾವಿ ಬಗ್ಗೆ ಮಾತಾಡಿದೆ ಅಂದರೆ, ನಾನು ತುಂಬ ದಿವಸದಿಂದ ನೋಡ್ತಾ ಇದ್ದೆ ಧಾರಾವಿ ಸ್ಲಮ್ನ, ಅದ್ರ ಬಗ್ಗೆ ವಿಡಿಯೋಗಳನ್ನ ನೋಡ್ತಾ ಇದ್ದೆ. ಇವತ್ತಿನ ವಿಡಿಯೋ ಮೇಯ್ನಾಗಿ ಒಂದು ಕ್ಲಾಸ್ ಆಗಿರ್ಬೋದು, ಇಲ್ಲ ಎಜುಕೇಷನ್ ಬಗ್ಗೆ ಆಗಿರ್ಬೋದು, ಇಲ್ಲ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಆಗಿರ್ಬೋದು, ಆ ಥರ ಅಲ್ಲ. ಇದು ಒಂದು
ಆ ಒಂದು ಸ್ಲಮ್ಮಲ್ಲಿ ಇದ್ರೂ ಜನ ಹೇಗೆ ರೆವೆನ್ಯೂನ ಜನರೇಟ್ ಮಾಡ್ತಾರೆ. ರೆವೆನ್ಯೂ ಇಸ್ ನಥಿಂಗ್ ಬಟ್ ಫೈನಾನ್ಸ್. ಅಗೇನ್ ಫೈನಾನ್ಸ್ ಇಸ್ ಕ್ರಿಯೇಟಿಂಗ್ ರೆವೆನ್ಯೂ. ಸೊ ರೆವೆನ್ಯೂ ವಿಲ್ ಜನರೇಟ್ ಇನ್ಕಮ್ ಫಾರ್ ಗೌರ್ಮೆಂಟ್. ಇದೆಲ್ಲ ಫೈನಾನ್ಸೇ ಇದೆಲ್ಲನೂ. ಸೊ ನಾನು ಏನಕ್ಕೆ ಇದ್ರ ಬಗ್ಗೆ ವಿಡಿಯೋ ತೊಗೊಂಡೆ ಅಂದರೆ ಈ ಟಾಪಿಕ್ ಮೇಲೆ ನಿಮಗೂ ಗೊತ್ತಾಗಲಿ. ಒಂದು ಸ್ಲಮ್ ಅನ್ನೋದಿದೆ ಧಾರಾವಿ ಅಂತ. ಆ ಒಂದು ಸ್ಲಮ್ಮಲ್ಲಿ ಜನ ಎಷ್ಟು ಜನ ಇದ್ದಾರೆ? 10 ಲಕ್ಷ ಜನ ಇದ್ದಾರೆ. ಅವರ ಒಂದು ಡೈಲಿ ವರ್ಕಿಂಗ್ಸ್ ಏನಿರ್ಬೋದು, ಯಾವ್ದು ಕೆಲಸ ಮಾಡ್ತಾರೆ, ಅವರು ಯಾವ ರೀತಿ ಕೆಲಸ ಮಾಡ್ತಾರೆ, ಎಷ್ಟು ರೆವೆನ್ಯೂನ ಜನರೇಟ್ ಮಾಡ್ತಿದ್ದಾರೆ, ಅಲ್ಲಿನ ಜನ ಸಮಸ್ಯೆಗಳೇನೇನಿದ್ದಾವೆ. ಬಟ್ ಆದ್ರೂ ನೋಡಿ, ಇಷ್ಟೆಲ್ಲ ಸಮಸ್ಯೆಗಳಿದ್ರು ಅವ್ರು ರೆವೆನ್ಯೂನ ಜನರೇಟ್ ಮಾಡ್ತಿದ್ದಾರಲ್ಲ, ಅದೇ ಫೈನಾನ್ಸ್ ಟಾಪಿಕ್ ಇಲ್ಲಿ. ಸೊ ಅಲ್ಲಿನ ಜನ, ಅಲ್ಲಿನ ಒಂದು ಜನರ ಸಮಸ್ಯೆನ ಅರ್ಥ ಮಾಡಿಕೊಂಡು ಅದಾನಿ ಅವ್ರ ಗ್ರೂಪ್ ಅವರು ಮುಂದೆ ಬಂದು ಈ ಒಂದು ಸ್ಲಮ್ನ ನಾನು ಡೆವಲಪ್ ಮಾಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. ನೋಡೋಣ ಮುಂದೆ ಮಾಡ್ತಾರಾ, ಏನಾಗುತ್ತೆ. ಇದನ್ನೇ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಈ ಒಂದು ವಿಡಿಯೋದಲ್ಲಿ. ನೀವೇ ನೋಡಿದ್ರಿ ಎಲ್ಲ ಧಾರಾವಿ ಸ್ಲಮ್ ಯಾವ ರೀತಿ ಇದೆ ಅದೆಲ್ಲ ನೋಡಿದ್ರಿ. ಸೊ ಈ ರೀತಿ ವಿಡಿಯೋಗಳನ್ನ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಅಂದರೆ ಲೈಕ್ ಇಂಡಿಯನ್ ಎಕಾನಮಿ ಆಗಿರ್ಬೋದು. ಇಂಡಿಯನ್ ಎಕಾನಮಿಯಲ್ಲಿ ಯಾವ ರೀತಿ ಧಾರಾವಿ ಸ್ಲಮ್ ವಿಲ್ ಕಮಾಂಡರ್ ಇಂಡಿಯನ್ ಎಕಾನಮಿ. ಇಂಡಿಯಾದಲ್ಲಿ ಈ ಥರ ಒಂದು ದೊಡ್ಡ ಸ್ಲಮ್ ಇದೆ. ಆ ಸ್ಲಮ್ ಕೂಡ ಈ ಥರ ಜನರೇಟ್ ಮಾಡ್ತಿದೆ ರೆವೆನ್ಯೂ. ಗೊತ್ತಾಗಲಿ ನಿಮಗೂ. ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಬಂದಾಗ ಮ್ಯೂಚುವಲ್ ಫಂಡ್ ಬಗ್ಗೆ ಮಾತಾಡೋಣ. ಸ್ಟಾಕ್ ಮಾರ್ಕೆಟ್, ಇಂಡಿಯನ್ ಎಕಾನಮಿ, ಜಿ ಎಸ್ ಟಿ, ಟ್ಯಾಕ್ಸ್. ಸೊ ಅದರದ್ದೇ ಆದಂಥ ಒಂದು ನಾಲೆಡ್ಜ್ ಇದೆ ಆ ಒಂದು ಸೆಕ್ಟರಲ್ಲಿ. ಅದನ್ನು ಬಂದಾಗ ನಾನು ನಿಮಗೆ ಅದ್ರ ಸೆಕ್ಟರಲ್ಲಿ ಏನು ನಾಲೆಡ್ಜ್ ಬೇಕು ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋ ಇನ್ಫಾರ್ಮೇಷನ್ ವಿಡಿಯೋ, ನಾಲೆಡ್ಜಬಲ್ ವಿಡಿಯೋ ಅಲ್ಲ, ಇನ್ಫಾರ್ಮೇಷನಲ್ ವಿಡಿಯೋ. ಅದರಲ್ಲಿ ನಿಮಗೆ ನಾಲೆಡ್ಜ್ ಏನಾಗ್ತಿದೆ ಧಾರಾವಿಯಲ್ಲಿ, ಹೇಗೆ ನಡೀತಾ ಇದೆ, ಎಷ್ಟು ರೆವೆನ್ಯೂ ಜನರೇಟ್ ಆಗುತ್ತೆ, ಅದಾನಿ ಅವ್ರು ಮುಂದೆ ಬಂದು ಏನು ಮಾಡಿದ್ರು, ಇವೆಲ್ಲ ನಿಮಗೆ ನಾಲೆಡ್ಜ್. ಬಟ್ ನಾನು ಕೊಡ್ತಾ ಇರೋದು ಇನ್ಫಾರ್ಮೇಷನ್. ಇವತ್ತಿನ ವಿಡಿಯೋ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ. ಥ್ಯಾಂಕ್ ಯು.